ಹಾಸನದ ಹೇಮಾವತಿ ಸ್ಟ್ಯಾಚು. ಆಟೋ ಆಕ್ಚುಲಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಕಿತ್ತು ವಿಡಿಯೋನ. ಕೆಳಗಡೆ ಬಂದಾಯ್ತು. ನಮ್ಮ ರಾಣಿ ರೆಡಿ ಇದೆ. ಇನ್ನು ಇದೇ ಬೈಕಲ್ಲಿ ವಿಡಿಯೋಸ್ ಮಾಡೋದು. ಬನ್ನಿ ಫಸ್ಟು ಪೆಟ್ರೋಲ್ ಎಷ್ಟೈತೆ ನೋಡೋಣ. ನಮ್ಮ ಅಣ್ಣವ್ರು ನೆನ್ನೆ ಬೇರೆ ಊರಿಗೆ ತಗೊಂಡೋಗಿದ್ರು, ಇದಕ್ಕೆ ಎಲ್ಲ ಗೊತ್ತಿಲ್ಲ. ಕೊಯ್ 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 ಅಂತ ಐತೆ. ಮೊದಲು ನಮ್ಮ ರಾಣಿಗೆ ಊಟ ಮಾಡ್ತಾನೆ, ಮೀನ್ಸ್ ಪೆಟ್ರೋಲ್ ಹಾಕ್ತಾನ. ಹೆಲ್ಮೆಟ್ ಹಾಕೋಬೇಕು. ಟ್ರಾಫಿಕ್ ರೂಲ್ಸ್ನ ಎಲ್ಲರೂ ಫಾಲೋ ಮಾಡಿ. ಫೈನ್ ಹಾಕೋದನ್ನ ಅವಾಯ್ಡ್ ಮಾಡಿ. ಏನಂದೆ? ಅಲ್ಲ ಫೈನ್ ಹಾಕೋದಲ್ಲ, ಹಾಕೊಳ್ಳೋದನ್ನ. ಎಷ್ಟಿದೆ ಅಕ್ಕ ನಮಗೆ? ಹಾಂ, 102 ರೂಪಾಯಿ 86 ಪೈಸೆ ಐತೆ. ನಾ ಗಾಡಿ 102 ರೂಪಾಯಿ 86 ಪೈಸೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ಸ್ಟಾರ್ಟಿಂಗ್ ಗಾಡಿ ತಗೊಂಡಾಗ 60-70 ಅಷ್ಟೇ ಇತ್ತು ಒಟ್ಟಿಗೆ. 300 ರೂಪಾಯಿ ಕೊಟ್ಟರೆ ಫುಲ್ ಟ್ಯಾಂಕ್ ಹಾಕೋದು ನನ್ನ ಸ್ಕೂಟಿಗೆ. 300 ರೂಪಾಯಿ ಕೊಟ್ಟರೆ ಫುಲ್ ಟ್ಯಾಂಕ್ ಹಾಕೋದು ಸ್ಕೂಟಿಲಿ. ಈ 300 ರೂಪಾಯಿ ಅರ್ಧನೂ ಹಾಕ್ತದೆ. ಅಣ್ಣ 206 ನೋಡ್ತೀರಾ? ಎಲ್ಲಿ ಟ್ರಾಕ್ಟರ್ನ. ಓಕೆ, ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು, ಪೇನು ಮಾಡಾಯಿತು. ಬನ್ನಿ ಒಂದೊಳ್ಳೆ ಜಾಗಕ್ಕೆ ಹೋಗೋಣ ಅಂತ ಇವಾಗ. ಬಾ, ಗಾಡಿನ ಇಲ್ಲೊಂದು ಹತ್ರ ಪಾರ್ಕ್ ಮಾಡಿ ಪಾರ್ಕಿಗೆ ಬಂದಿದ್ದೀವಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಆ್ಯಕ್ಚುಲಿ ಇವತ್ತು ಹಾಸನಲ್ಲಿ ನೀವು ಒಂದು ಝೊಮ್ಯಾಟೊ ಗಾಡಿ ಕೂಡ ನೋಡೋಕ್ಕಾಗಲ್ಲ. ಯಾಕಂದರೆ ಹಾಸನಲ್ಲಿ ಎಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ. ನೋಡುವ, ಹಸಿರಾಗಿದೆ. ಇಲ್ಲಿ ಎಷ್ಟೋ ಹುಡುಗರುಗಳ ಕನಸುಗಳು ನನಸಾಗಿವೆ, ಹಾಳಾಗೋಗಿದೆ. ಎಷ್ಟೋ ಮೋಟಿವೇಶನ್ ಸಿಕ್ಕಿದೆ. ಎಷ್ಟೋ ಜನ ಕನ್ಸು ಕಾಣದೇ ಇರಂಗೆ ಆಗ್ಬಿಟ್ಟೈತೆ. ಹೇಳಿ ಸರ್. ಹೌದೌದು, ನಮ್ಮ ಹುಡುಗನ ಲೈಫಲ್ಲೂ ಅಷ್ಟೇ ತುಂಬ ಆಗ್ಬಿಟ್ಟಿದ್ದಾವೆ ಈ ಥರ. ನೋಡಿ, ಮಗ ಕಾಲೇಜಿಗೆ ಹೋಗೋ ಅಂತ ಅಪ್ಪ ಕಲ್ಸಿದ್ರೆ ಇಲ್ಲಿ ಬಂದು ಪಾರ್ಕಲ್ಲಿ ನಾಯಿ ಹೊಡಿತವನೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಕಾಲೇಜ್ ಇಲ್ಲ ಅಂತಾರೆ. ಇದು ಹೃದಯ ಭಾಗ, ಪಾರ್ಕಿನ ಹೃದಯ ಭಾಗ ಇದೆ ಅಲ್ಲಿಂದ. ಸೊ ಎಕ್ಸಾಮ್ ಇರುವ ಕಾರಣದಿಂದಾಗಿ ಪಾರ್ಕಲ್ಲಿ ಹೆಚ್ಚು ಜನ ಕಂಡು ಬರುತ್ತಿಲ್ಲ. ಯಾವಾಗ ಎಕ್ಸಾಮ್ ಹಂಗಂತ? ಇವತ್ತೈತೆ ಗುರು. ಇವತ್ತಿಂದನಾ? ಹೃದಯನೇ ಹೊಡೆದಾಗುತ್ತಿಲ್ಲ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಕಟ್ ಮಾಡಲ್ಲ, ಇದು ನಿಂಗೆ ಹಾಕ್ತೀನಿ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನಾ ಮಾಡೋದು ಸಮಸ್ಯೆಗಾಗಿ ಯಾರು ಮನಸ್ಸಲ್ಲಿ ಏನು ಇಟ್ಕೋಬೇಡಿ. ಒಂಚೂರು ಮುಂದಕ್ಕೆ ಹೋಗು. ನಾನು ನಿಂಗೋಸ್ಕರ ಮೈಕ್ ತರ್ಸಿಂಗ್ ಕಳ್ಳ ಆಗಿದ್ದಾಗಲಿ. ಬರೀ ಡೌಗಳಿಂದ. ಬಟ್ ವೈರಿಂದಂತೆ ಮೈಕ್ ಇರೋದು. ಹಂಗೆ ಇರ್ಬೇಕು ಅಲ್ಲ, ವೈರ್ ಇಟ್ಕೊಂಡು ಹೋಗ್ಬೇಕು. ಹಿಂಗೆ ಚುಚ್ಕೊಂಡು ಇದಕ್ಕೆ ಚುಚ್ಬೇಕು, ಅದಕ್ಕೆ ಚುಚ್ಬೇಕು. ಓಕೆ, ಇನ್ನೇ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದ್ವಾಪ. ಹೇಮಾವತಿ, ಹಾಸನದ ಹೆಮ್ಮೆ ಹೇಮಾವತಿ ಸ್ಟ್ಯಾಚು. ಇಲ್ಲಿ ಎಷ್ಟೋ ಜನ ಹುಡುಗರ ನೆನಪುಗಳು ಇಲ್ಲೇ ಓಡಾಡ್ತಿರ್ತವೆ. ಹೇಮಾವತಿ ಪ್ರತಿಭೆ ತೋರಿಸ್ಲಾ ಮುಂದಕ್ಕೆ ಹೋಗಿ? ಹ್ಞೂ, ಬಾ ತೋರಿಸ್ಕೊ ಬರೋಣ. ಹಾಸನದ ಹೇಮಾವತಿ ಸ್ಟ್ಯಾಚು. ಆಟೋ. ಆ್ಯಕ್ಚುಲಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಕಿತ್ತು ವಿಡಿಯೋನ ಅಲ್ಲ. ಇಲ್ಲಿಂದ ಬಂದು ಫಸ್ಟ್ ಹಂಗಂದ್ರೆ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀವಿ ಅಂತ ನೀವು ಅಂದ್ಕೊಳ್ಳಿ. ನಾವು ಇದನ್ನ ಫಸ್ಟಿಂದ ಹಾಕ್ತೀವಿ. ಓಕೆ ಗೈಸ್, ಬನ್ನಿ ಪಾರ್ಕ್ ಒಳಗಡೆ ಹೋಗೋಣ, ಒಂದು ಬೀಟ್ ಹಾಕೋಣ.
ಎಷ್ಟೋ ಜನ ಬದುಕು ಕಟ್ಕೊಂಡವ್ರೆ, ಎಷ್ಟೋ ಜನ ಬದುಕನ್ನ ಹೌದು ಕಳ್ಕೊಂಡವ್ರೆ. ನೋಡಿ ಹೆಂಗೋ ಅಣ್ಣ, ಹೆಂಗೋ ಅಣ್ಣ, ಹಿಂಗೆ ಹೋಗೋಣ. ಅದು ಪಾರ್ಕ್ ಎಷ್ಟೋ ಜನಕ್ಕೆ ತುಂಬ ಎಷ್ಟು ಅನುಕೂಲ ಆಗುತ್ತೆ ಅಂತಂದರೆ, ಮಧ್ಯಾಹ್ನ ಹೊತ್ತು ಇಲ್ಲಿ ಬಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋರು ಇದ್ದಾರೆ, ರೆಸ್ಟ್ ಮಾಡೋರು ಇದ್ದಾರೆ, ಹರಟೆ ಹೊಡೆಯಕ್ಕೆ ಬಂದಿರೋರು ಇದ್ದಾರೆ. ದಯವಿಟ್ಟು ಯಾವ್ದನ್ನೇ ಆಗಲಿ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಎಷ್ಟೋ ಜನ ಹುಡುಗರು ಹುಡುಗಿ ನೋಡ್ಬೇಕು ಅಂತ ಬಂದಿರೋದು ಇದೆ. ನಿನ್ ಥರ ನನ್ನ ಥರ ದಯವಿಟ್ಟು ಯಾರು ಬಂದು ಟೈಮ್ ವೇಸ್ಟ್ ಅಂತ ಮಾಡಕ್ ಹೋಗ್ಬೇಡಿ. ಪಾರ್ಕಲ್ಲಿ ಸೀರಿಯಸ್ ಆಗಿ ಯಾರು ತಗೊಂಬೇಡಿ, ತಗೊಂಡ್ರು ಪರವಾಗಿಲ್ಲ, ನಡೆಯುತ್ತೆ ನಾವೇ ನಂಬ್ಕೊಳಲ್ಲ ಅಷ್ಟೇ. ನೀವು ನೀವೇನು ಅನ್ಕೋಬೇಕು ಅಷ್ಟೇ ಒಟ್ಟಿಗೆ. ನಾವೇನು ಅಪಾರ್ಥ ಮಾಡ್ಕೊಳಲ್ಲ. ಹೌದು. ಆಮೇಲೆ ದಯವಿಟ್ಟು ಪಾರ್ಕಿಗೆ ಬಂದು ಯಾರು ಟೈಮ್ ವೇಸ್ಟ್ ಮಾಡಬೇಡಿ. ಬನ್ನಿ, ಕುತ್ಕೊಳ್ಳಿ, ಪ್ರಕೃತಿ ಸೌಂದರ್ಯ ಸವಿರಿ. ಆಮೇಲೆ ಏನೇನು ಈ ಬದುಕು ಅಂದ್ರೆ ಮಗ ಏನ್ ಗೊತ್ತಾ, ಏನು ಎಲ್ಲ ಇರ್ಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೆಟ್ಟವ್ರ ಜೊತೆನೂ ಇರ್ಬೇಕು, ಒಳ್ಳೆಯವ್ರ ಜೊತೆನೂ ಇರ್ಬೇಕು. ನಮಗೆ ಏನ್ ಬೇಕು ಅದನ್ನ ಮಾತ್ರ ತಗೊಬೇಕು ಅಲ್ವಾ? ಹೌದು ಗೆಳೆಯ, ಹೌದು ಹುಲಿಯಾ. ಫ್ರೆಂಡ್ಶಿಪ್ಪು ಅರ್ಧದಲ್ಲೇ ಕಟ್ಟಾಗಿ ಹೋಯ್ತಾ ಇರುತ್ತೆ. ಯಾವ್ದು ಏಜ್ ಆಗೋರ್ಗೂ ಇರಲ್ಲ. ಅದಕ್ಕೋಸ್ಕರ ನಮ್ದೇನಿದ್ರು ನೋಡಿ ಅಲ್ಲಿ ಕೂತಿದಾರಲ್ಲ ಇಲ್ಲಿ ಗ್ರೂಪಲ್ಲಿ, ಆ ಥರ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲ ಸಕ್ಸಸ್ ಆದಮೇಲೆ ಬಂದು ಕೂತ್ಕೋಬೇಕು. ಈ ಥರ ಕುತ್ಕೊಂಡು ನಮ್ಮ ಜೀವನದಲ್ಲಿ ಏನೇನು ಮಾಡಿದ್ವಿ ಎಲ್ಲ ಒಂದ್ಸರಿ ನಿಂತು ಮಾಡ್ಕೋಬೇಕು, ರಿವೀಲ್ ಮಾಡಬೇಕು, ಇನ್ಸ್ಪೈರ್ ಮಾಡಬೇಕು ಹುಡುಗರಿಗೆ. ಬರೀ ಡೌಗಳು ನಿಂದ. ಪಾಪ ಫೋನ್ ಕಳ್ಕೊಬಿಟ್ಟಾನ ಇದ್ದ ಎಷ್ಟು 30,000 3 ತಿಂಗಳು ಯೂಸ್ ಮಾಡಲಿಲ್ಲ. 30,000 3 ತಿಂಗಳು ಯೂಸ್ ಮಾಡಿಲ್ಲ ಅಂತ. ಅಯ್ಯೋ ಬಿಡು ಮಚ್ಚ, ಕಟ್ಕೊಂಡಿರೋರು ಒಂದೇ ದಿವಸಕ್ಕೆ ಹೋಗೋರು ಉಂಟಂತೆ. ನಿನ್ ಫೋನ್ ಅಲ್ವಾ, ಮದ್ವೆ ದಿನಾನೇ ಕೊಟ್ಟಾರ ಅಂತ. ಡಿವೋರ್ಸ್ ಅದ ಮಚ್ಚ, ಬಿಟ್ಟು ಓಡೋಗಿರೋದು. ಮದ್ವೆ ಆದ್ಮೇಲೆ ಹೋದ್ಮೇಲೆ ಡಿವೋರ್ಸ್. ಯಾ ಯು ರೈಟ್. ಜಸ್ಟ್ ಮಿಸ್. ಯಾರು ನಿನ್ ಬಗ್ಗೆ ಒಳ್ಳೇದು ಬೇಡ್ಕೊಂಡವ್ರೆ ಕಣೋ. ನೀ ಹೋಗ್ಬಿಡುವಲ್ಲ ಇಲ್ಲಾಂದ್ರೆ ಇನ್ಯಾರು ಬೇಡ್ಕತ್ತಾರೆ ಇರೋದೇ ಒಂದ್ ಜೀವ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಅಯ್ಯೋ ಬೇಡ ಬಿಡು, ಕ್ಯಾಮ್ರದಲ್ಲಿ ಅವೆಲ್ಲ ಹೇಳ್ಬೇಡ, ಹೆಸರೆಲ್ಲ ಹೇಳಲ್ಲ. ರಿವೀಲ್ ಮಾಡ್ತೀವಿ ಒಂದ್ ದಿವಸ, ಇಲ್ಲ ಕುತ್ಕೊಂಡು ಒಂದ್ ದಿವಸ ಮಾತಾಡೋಣ ಅದ್ರ ಬಗ್ಗೆ. ಮುನೇಶ್ವರ ಸ್ವಾಮಿ ಕಣೋ. ಗಣೇಶ ಸಬ್ಸ್ಕ್ರೈಬ್ ಆದ್ರೂ ಮಾಡ್ಕೊಳಿತ್ತು ಕಣ್ಣ ಒಂದು ಸ್ವಲ್ಪ ಜನಕ್ಕೆ. ಎಚ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿಲ್ಲ ಅಲ್ಲ, ನಾನೇ ನೋಡಿಲ್ಲ. ಫಸ್ಟ್ ಸಬ್ಸ್ಕ್ರೈಬ್ ಆಗು. ನೋಡಿ ಗಾಯ್ಸ್, ಇಂಥ ನನ್ನ ಮಕ್ಕಳಿಂದ ನಾವು ಬೆಳೆಯಲ್ಲ. ತುಳಿತಾರೆ ಹಾಕಿ ಮಾಡಿ ಇಲ್ಲ ಮಾಡು. ಸ್ಕ್ರೀನ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ ಚಾನಲ್ಗೆ ತೆರಳಿ ಹಾಗೆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ HV ಎಂಟರ್ಟೈನ್ಮೆಂಟ್ ಅಂತ ಹೇಳಿ. HV ಎಂಟರ್ಟೈನ್ಮೆಂಟ್. ಇನ್ನು ಬೇರೆ ಹಾಕ್ತಾರೆ ನಿಜವಾಗ್ಲು. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತೀರಾ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ. ಓಕೆ ಆ್ಯಕ್ಷನ್. ಸೊ ಬಾಯ್ಸ್, ಇದು ನಮ್ಮ ಫಸ್ಟ್ ವಿಡಿಯೋ ಆದ್ರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನಲ್ಲಿ HV ಎಂಟರ್ಟೈನ್ಮೆಂಟ್ 23 ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಕರೆಕ್ಟಾಗಿ ಹೇಳೋ. ಹೇಳಿದ್ನಲ್ಲ, HV ಎಂಟರ್ಟೈನ್ಮೆಂಟ್ ಸಬ್ಸ್ಕ್ರೈಬ್ ಆಗಿ.